ಸಂಖ್ಯಾಕಾಂಡ ಅಧ್ಯಾಯ 12. ಮೋಶೆ ಕುಶ್ ನಾಡಿನ ಮಹಿಳೆಯೊಬ್ಬಳನ್ನು ಮದುವೆ ಮಾಡಿಕೊಂಡಿದ್ದನು. ಈ ಕಾರಣ ಮಿರ್ಯಾಮಳು ಮತ್ತು ಆರೋನನು ಅವನಿಗೆ ವಿರುದ್ಧ ಮಾತನಾಡತೊಡಗಿದರು. ಸರ್ವೇಶ್ವರ ಸ್ವಾಮಿ ಮೋಶೆಯ ಮುಖಾಂತರ ಮಾತ್ರ ಮಾತನಾಡಿದ್ದಾರೋ, ನಮ್ಮ ಮುಖಾಂತರ ಮಾತನಾಡಿಲ್ಲವೋ ಎಂದು ಹೇಳತೊಡಗಿದರು. ಅವರು ಆಡಿದ ಮಾತು ಸರ್ವೇಶ್ವರನಿಗೆ ಮುಟ್ಟಿತು. ಮೋಶೆ ಸಾಧು ಮನುಷ್ಯ, ನರಮಾನವರಲ್ಲೆಲ್ಲ ಅತ್ಯಂತ ಸಾಧು. ಹೀಗಿರಲಾಗಿ ಸರ್ವೇಶ್ವರ ತಟ್ಟನೆ ಮೋಶೆ, ಆರೋನ್ ಹಾಗೂ ಮಿರ್ಯಾಮರಿಗೆ, ನೀವು ಮೂವರು ದೇವದರ್ಶನದ ಗುಡಾರಕ್ಕೆ ಬರಬೇಕು ಎಂದು ಆಜ್ಞಾಪಿಸಿದರು. ಅವರು ಬಂದಾಗ ಸರ್ವೇಶ್ವರ ಮೇಘ ಸ್ತಂಭದಲ್ಲಿ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್ ಮತ್ತು ಮಿರ್ಯಾಮಳನ್ನು ಹತ್ತಿರಕ್ಕೆ ಕರೆದರು. ಅವರು ಸಮೀಪಿಸಿದಾಗ, ನನ್ನ ಮಾತಿಗೆ ಕಿವಿಗೊಡಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ಅವನಿಗೆ ಕಾಣಿಸಿಕೊಳ್ಳುವೆ ಜ್ಞಾನ ದೃಷ್ಟಿಯಲ್ಲಿ, ಇಲ್ಲವೇ ಅವನ ಸಂಗಡ ಮಾತನಾಡುವೆ ಸ್ವಪ್ನದಲ್ಲಿ. ನನ್ನ ದಾಸನಾದ ಮೋಶೆ ಅಂಥವನಲ್ಲ, ಅವನೇ ನಂಬಿಗಸ್ತ. ನನ್ನ ಮನೆಯಲ್ಲೆಲ್ಲ ನಾನವನ ಸಂಗಡ ಮಾತನಾಡುವುದು ನಿಗೂಢವಾಗಿ ಅಲ್ಲ, ಮುಖಾಮುಖಿಯಾಗಿ ಸ್ಪಷ್ಟವಾಗಿ ಒಗ್ಗಟ್ಟಾಗಿ ಅಲ್ಲ. ಸರ್ವೇಶ್ವರನ ಸ್ವರೂಪವನ್ನೇ ಕಂಡನಾತ. ಇಂತಿರಲು ನನ್ನ ದಾಸ ಮೋಶೆಗೆ ವಿರುದ್ಧ ಮಾತನಾಡಲು ನೀವೇಕೆ ಭಯಪಡಲಿಲ್ಲ ಎಂದು ಹೇಳಿ ಕೋಪದಿಂದ ಹೊರಟು ಹೋದರು. ಆ ಮೇಘವು ದೇವದರ್ಶನದ ಗುಡಾರದಿಂದ ಅದೃಶ್ಯವಾದದ್ದೇ. ಇಗೋ, ಮಿರ್ಯಾಮಳ ಚರ್ಮ ಹಿಮದಂತೆ ಬಿಳಿಚಿಕೊಂಡಿತು, ಆಕೆಗೆ ತೊನ್ನು ಹತ್ತಿತು. ಆರೋನನು ಆಕೆಯನ್ನು ನೋಡಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳಿದುಕೊಂಡನು. ಆಗ ಆರೋನನು ಮೋಶೆಗೆ, ಅಯ್ಯ, ನಾವು ಮೂರ್ಖರಾಗಿ ನಡೆದು ಪಾಪ ಕಟ್ಟಿಕೊಂಡೆವು. ಈ ಪಾಪದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡ. ಇದು ನನ್ನ ವಿನಂತಿ. ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿನಿಂದ ಶಿಶುವಿನ ಶವದಂತೆ ಈಕೆ ಆಗುವುದು ಬೇಡ ಎಂದು ಕೇಳಿಕೊಂಡನು. ಆಗ ಮೋಶೆ ಸರ್ವೇಶ್ವರನಿಗೆ, ಹೇ ದೇವ, ಆಕೆಯನ್ನು ಗುಣಪಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂದು ಮೊರೆಯಿಟ್ಟನು. ಅದಕ್ಕೆ ಸರ್ವೇಶ್ವರ, ಅವಳ ತಂದೆ ಅವಳ ಮುಖದ ಮೇಲೆ ಉಗುಳಿದರೆ 7 ದಿವಸ ಅವಳು ನಾಚಿಕೆಯಿಂದ ಮರೆಯಾಗುತ್ತಿದ್ದಳಲ್ಲವೇ? ಅಂತೆಯೇ ಅವಳು 7 ದಿವಸ ಪಾಳೆಯದಿಂದ ಹೊರಗಿರಲಿ. ಅನಂತರ ಅವಳನ್ನು ನೀನು ಪಾಳೆಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟರು. ಹೀಗೆ ಮಿರ್ಯಾಮಳು 7 ದಿವಸ ಪಾಳೆಯದಿಂದ ಹೊರಗೆ ಇರಬೇಕಾಯಿತು. ಅವಳನ್ನು ಮರಳಿ ಸೇರಿಸಿಕೊಳ್ಳುವವರೆಗೆ ಇಸ್ರಾಯೇಲರು ಪ್ರಯಾಣ ಮಾಡಲಿಲ್ಲ. ಅನಂತರ ಅವರು ಹಚೇರೋತಿನಿಂದ ಹೊರಟು ಪರಾನ್ ಮರುಭೂಮಿಯಲ್ಲಿ ಇಳಿದುಕೊಂಡರು. ಪ್ರಭುವಿನ ವಾಕ್ಯ.